ಆಮೇಲೆ ನಾವು ಫಸ್ಟ್ ಬೆಂಗಳೂರು ಇಲ್ಲಿಯವರು ರಾಜ್ಯದವರು ಓಟು ಇಲ್ಲ ಏನಿಲ್ಲ ಹೊರಗಡೆಯಿಂದ ಬಂದು ಏಕಾಏಕಿ ಬಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅಂಗಡಿಗಳು ಮಡಿಕೊಂಡ್ಬಿಟ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಇದು ಕೂಡ ಬಹಳ ವರ್ಷದಿಂದ ನಿಂತಿತ್ತು. ಇದಕ್ಕೂ ಕೂಡ ಏನೋ ಒಂದು ರೂಪ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಯಾವುದು ನಮ್ಮ ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್, ಅದನ್ನ ನಾನೇ ಲಾಸ್ಟ್ ಅಲ್ಲಿ ಇದನ್ನ ಬಿಡಿಯಲ್ಲಿ ಇದ್ದಿದ್ದ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದೀನಿ. ಅದನ್ನ ಮಾತಾಡ್ತೀನಿ. ಸ್ವಲ್ಪ ಕಾಂಟ್ರಾಕ್ಟರ್ ಪ್ರಾಬ್ಲಮ್ ಇದೆ. ಇಲ್ಲೇ ನಡೀತಿದೆ. ಏನು ನಮ್ಗೆ ಬೇರೆ ಓದಿಸ್ಲಿಲ್ಲ, ಏನಿಲ್ಲ. ನಾವು ಮಾಡಿದೆ ಕೂಲಿ ಕೆಲಸನೇ. ಅಪ್ಪ ಅಮ್ಮ ಎಲ್ಲ ನಾವು ಹುಟ್ಟಿದೆಲ್ಲ ವಾಣಿಮ್ಲಾಸೆ. ನಮ್ಮ ತಂದೆ ತಾಯಿ ಎಲ್ಲ ಅಂಗಡಿಯಲ್ಲೇ ವಾಸಿ ಮಾಡಿದ್ದು. ಬೇರೆ ಕಡೆ ಮನೆ ಮಠ ಎಲ್ಲಿ ಇದ್ದು ನಾವೆಲ್ಲೂ ಹೋಗಿಲ್ಲ. ಇಲ್ಲೇ ಇದ್ದು ಇಲ್ಲೇನೆ ಬೆಳೆದಿದ್ದು. ನಾವು ಇಲ್ಲೇ ಮದುವೆ ಮಾಡಿಕೊಟ್ರು. ನಮ್ಮ ಮಕ್ಕಳೆಲ್ಲ ಇಲ್ಲೇ ಹುಟ್ಟಿದ್ರು. ಅವ್ರನ್ನ ಇಲ್ಲೇ ಮದುವೆ ಮಾಡಿಕೊಟ್ಟೆ. ಇವಾಗ ಬಂದು ಮೊನ್ನೆ ಬಂದು ಎಲ್ಲ ಎತ್ತಿಸ್ಬಿಡು ಅಂತ ಹೇಳ್ಬಿಟ್ರಿ. ಇವಾಗ ಎಲ್ಲೂ ಹೋಗೋದಂತ ಗೊತ್ತಿಲ್ಲ. ಏನ್ ವ್ಯಾಪಾರ ಮಾಡ್ತಿದ್ರಿ? ಜಬ್ಳಿ ಅಂಗಡಿನೇ ನಮ್ದು. ಬೇರೆ ವ್ಯಾಪಾರ ಎಲ್ಲ ಏನೋ ಗೊತ್ತಿಲ್ಲ. ಇದು ಒಂದೇ ವ್ಯಾಪಾರ ಮಾಡೋದು. ಇಲ್ಲ, ನಮ್ಮ ಅಂಗಡಿಗೆ ನೋಟಿಸ್ ಕೊಡ್ಲಿಲ್ಲ. ಇರೋ ಪುಟ್ಸ್ ಅಂಗಡಿಗೆ ಮಾತ್ರ ನೋಟಿಸ್ ಕೊಟ್ರು. ಅವ್ರು ಏನ್ ಹೇಳ್ಬಿಟ್ರು, ನಿಮ್ಮ ಅಂಗಡಿ ಒಂದ್ ಅಂಗಡಿ ಬಿಟ್ಬಿಟ್ಟೆ, ಅವ್ರು ಏನಾನ ಹೇಳ್ತಾರಮ್ಮ, ಒಂದು ಎರಡು ವಾರಕ್ಕೆ ಎತ್ಕೊಂಡೋಗಿ ಎಲ್ಲನ ಹಾಕ್ಬಿಡಿ, ಆಮೇಲೆ ಬೇಕಾಗಿದ್ರೆ ನಿಮ್ಮ ಅಂಗಡಿ ನಾವು ಕುಂಡ್ರಿಸ್ಕೊಡ್ತೀವಿ, ನೀವು ಅಳಬೇಡಿ ಅಂತ ಹೇಳಿ ಕಾರ್ಪೊರೇಷನ್ ಅವ್ರು ಹೇಳಿದಾರೆ ಮೇಡಮ್. ಆಮೇಲೆ ಏನ್ ಮಾಡ್ತಾರಂತ ಯಾರು ಗೊತ್ತು ಮೇಡಮ್. ಅಲ್ಲಿ ಎತ್ಕೊಂಡೋಗಿ ಇಕ್ಕಿದ್ದೀವಿ. ಇಲ್ಲಿ ಕೂತ್ಕೊಂಡ್ರೆ ಒಂದು 300 ರೂಪಾಯಿ 350 ರೂಪಾಯಿ ಒಂದೊಂದು ದಿವಸ. ಅದು ಇಲ್ಲ ಮೇಡಮ್, 100 ರೂಪಾಯಿ 150 ರೂಪಾಯಿನೇ ಸಂಪಾದನೆ. ಅದಕ್ಕೆ ಮೇಲೆ ಏನು ಸಂಪಾದನೆ. ನಾವು ಬೇರೆ ಏನು ಹಾಕಿನೂ ವ್ಯಾಪಾರ ಮಾಡಿಲ್ಲ. ಅದ್ರೊಳಗೆ ನಮ್ದು ಆ ಕಾಲದಿಂದ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಬಂದಿದ್ದು ನಮ್ಮ ಅಂಗಡಿ. ಆ ಕಾಲದಿಂದ ಈ ಕಾಲ ತನಕ ಚಪ್ಪಲಿ ಅಂಗಡಿನೇ ನಮ್ದು. ಇಲ್ಲಿ ಇರೋ ಕೋಟೆಯವ್ರಿಗೆಲ್ಲ ಗೊತ್ತು ನಮ್ಮ ಅಂಗಡಿ ಇರೋದು. ಆರ್ವಿ ಅಪ್ಪಗೂ ಗೊತ್ತು, ಅವ್ರ ಮಕ್ಳಿಗೂ ಗೊತ್ತು. ಅವ್ರ ಮಕ್ಕಳೆಲ್ಲ ಊಟವಾಗಾರ ನಾವೆಲ್ಲ ಇಲ್ಲೇ ಇದ್ದೀವಿ. ಏನ್ ಮಾಡ್ತೀರಿ, ಅಣ್ಣ ಇದ್ದಿದ್ರೆ ನಮ್ಗೆ ಹಿಂಗ ಆಯ್ತಾ? ಇಲ್ಲಿಲ್ಲ, ದೇವರೇ ಹೊಂಟೋಗ್ಬಿಟ್ರು. ಆರ್ವಿ ದೇವರಾಜ್ ಅವ್ರ ಮನೆ ಸಂದೆಲ್ಲೇ ಇರೋದು ಮನೆ. ಅವ್ರು ಇದ್ದಿದ್ರೆ ನಮ್ಗೆ ಇಷ್ಟು ಕಷ್ಟ ಬರ್ತಾ ಇಲ್ಲ. ಅವ್ರು ಇಲ್ಲವೇ ಇಲ್ಲ. ಇದೆಲ್ಲ ಅವರೇ ಹೊಡೆದಿರೋದು. ಈ ಲೈನ್ ಫುಲ್ ಅವರೇ ಹೊಡೆದಿದ್ದು, ಯಾರು ತೆಗಿಲಿಲ್ಲ. ನಮ್ಮ ಅಂಗಡಿ ಮಾತ್ರ ಹೊಡೆಯಕ್ ಬಂದ್ರು. ನಾವ್ ಹೇಳಿದೀನಿ ಹೊಡಿಬೇಡಿ, ನಮ್ಮ ಅಂಗಡಿನ ನಾವ್ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ. ನಮ್ಮ ಅಂಗಡಿನ ಎತ್ಕೊಂಡೋಗಿ ನಾವ್ ಮಾಡ್ಕೊಂಡಿದೀವಿ. ಸ್ವಲ್ಪ ಎಲ್ಲಿ ಜಾಗ ಕೊಡ್ಲಿಲ್ಲ ಮೇಡಮ್. ಅವರು ಸಾಹೇಬ್ರು ಗುರ್ತಿರೋರು. ಅವರು ನಮ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿ, ನಮ್ಮ ತಂದೆ ಅವ್ರ ಫ್ರೆಂಡು, ಅವ್ರಿಗೆ ಗೊತ್ತು. ಅದರಿಂದ ಅವ್ರ ಅಂಗಡಿ ತಗೊಂಡಾಗ ಅಲ್ಲಿ ಇಕ್ರಿ, ಆಮೇಲೆ ಮಾತಾಡ್ಸಿ ಇಕ್ಸೋಣ. ಈ ಲೈನಲ್ಲೇ ಯಾವ ಅಂಗಡಿ ಇಲ್ಲ, ಒಂದು ಅಂಗಡಿ ಇಲ್ಲ ಮೇಡಮ್ ಈ ರೋಡಲ್ಲಿ. ನಮ್ಮ ಅಂಗಡಿ ಮಾತ್ರನೇ ಇದ್ದಿದ್ದಿಲ್ಲಿ, ಯಾವ ಅಂಗಡಿನೂ ಇದ್ದಿಲ್ಲ. ಆಮೇಲೆನೆ ಇವರೆಲ್ಲ ಅಂಗಡಿ ಮಾಡ್ಕೊಂಡಿದ್ದು. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಮೇಡಮ್. ಇದು ಬಿಟ್ರೆ ನಾವು ಎಲ್ಲೂ ಹೋಗೋದಂತಾನೂ ಗೊತ್ತಿಲ್ಲ ನಮಗೆ. ಇದೊಂದು ಜಾಗ ಬಿಟ್ರೆ ಬೇರೆ ಜಾಗನೂ ಗೊತ್ತಿಲ್ಲ. ಎಲ್ಲೂ ಹೋಗಿ ನಾವು ವ್ಯಾಪಾರನೂ ಮಾಡಲ್ಲ. ಇದು ಬಿಟ್ಬಿಟ್ರೆ ಕೆಳಗೆ ಹೋಗಿ ಫುಟ್ಪಾತಲ್ಲಿ ಕೂತಿ ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಆಗಲಿಲ್ಲ ಅಂದರೆ ಅದು ಬಿಟ್ರೆ ನಾವು ಎಲ್ಲೂ ಹೋಗೋದು ನೋಡಿ. ಇವಾಗ ಎತ್ಬಿಟ್ರೆ ಅಂಗಡಿ ನಮ್ಮ ಮಕ್ಳು ಮರಿಗೆಲ್ಲ ಹೆಂಗೆ ಊಟ ಆಗ್ತದೆ? ನಮ್ಮ ಯಜಮಾನರು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಕಾಲು ಏಟಾಗಿ ಇದ್ದಾರೆ. ಹೆಂಗೆ ಮಾಡ್ತೀಯಾ? ಯಾರು ಸಂಪಾದನೆ ಮಾಡಿ ಕೊಡ್ತಾರೆ ಹೇಳಿ? ಎಷ್ಟೋ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ. ಅವ್ರು ಕೇಳಿದಕ್ಕೆ ಇದೇ ಹೇಳಿದ್ದು. ಇಲ್ಲ, ಹೆಣ್ಮಕ್ಳು ಇಬ್ಬರಿದ್ದಾರೆ. ಅವ್ರಿಗಿಬ್ರಿಗೆ ಎಲ್ಲ ಮದುವೆ ಮಾಡಿ ಕೊಟ್ಬಿಟ್ಟೆ ಮೇಡಮ್. ಇಬ್ರಿಗೂ ಎಲ್ಲಿ ತೆಗಿಯೋದು? ಅಲ್ಲೆಲ್ಲ ತೆಗಿಯೋಕ್ಕಾಗತ್ತೆ? ಅವ್ರು ಸ್ವಲ್ಪ ದಿನ ಜಾಗ ಕೊಟ್ಟಿದ್ದಾರೆ, ನೀನು ರೆಡಿ ಮಾಡೋ ತನಕ ಇರಲಮ್ಮ ಅಂತ. ಅಲ್ಲಿ ಹೋಗಿ ನಾವು ತೆಗಿ ಕೂತ್ಕೊಳ್ಳೋ ವ್ಯಾಪಾರ ಮಾಡೋಕ್ಕಾಗತ್ತಾ? ಆಗಲ್ಲ. ಒಂದು ತುಂಬ ಕಷ್ಟ ಆಯ್ತದೆ ಮೇಡಮ್. ಸರ್ಕಾರಕ್ಕೆ ಹೋಗಿ ಏನು ಸ್ವಾಮಿ ಹೇಳೋದು? ಅವ್ರಿಗೇನು ಬುದ್ಧಿ ಬೇಡವ ಸ್ವಾಮಿ? ಬಡವ್ರ ಹೋಟೆಲ್ ಹಿಂಗೆ ಹೊಡೆಯೋದಾ ಹೇಳಿ? ಅವ್ರ ಹೆಂಡತಿ ಮಕ್ಳು ಆ ಥರ ಬೀದಿಯಲ್ಲಿ ನಿಂತಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಹಂಗೆ ತಾನೇ ನಾವು ಅವ್ರ ಜೊತೆಲಿ ಹುಟ್ರೆ ಅಕ್ಕ ತಂಗಿರ ಅಪ್ಪ ಅಮ್ಮೆಲ್ಲ ಇದ್ದಾರೆ ತಾನೆ. ಅವ್ರು ಆ ಥರ ಬೀದಿಗೆ ಬಂದ್ರೆ ಅವ್ರಿಗೆ ಹೊಟ್ಟೆ ಉರಿಯಲ್ವಾ? ಹಂಗೆ ತಾನೆ ನಮ್ಮನ್ನೇ ತಿಳ್ಕೊಬೇಕು. ನಾವು ಏನು ಕೋಟ್ ಹಾಕ್ತೀವಿ, ನಿಮ್ಮನ್ನ ನಂಬಿತಾನೆ ನಾವು ಬದುಕ್ತೀವಿ. ಈ ಥರ ಮಾಡಿಬಿಟ್ರೆ ಹೆಂಗೆ ಮೇಡಮ್ ಹೇಳಿ ನೀವೇ? ಅವ್ರಿಗೇನು ಹೇಳೋದಂತ ಗೊತ್ತಿಲ್ಲ. ಅವ್ರು ಯಾಕೆ ಹಿಂಗೆ ಮಾಡ್ತಾರೆ? ಅವರು ಒಳ್ಳೆಯವರೇ, ಏನಕ್ಕೆ ಹಿಂಗೆ ಮಾಡಿದಾರಂತ ಗೊತ್ತಿಲ್ಲ ಮೇಡಮ್ ನಮಗೆ. ಆದರೆ ಅವರು ಇದೆಲ್ಲ ಎತ್ತಕ್ಕೆ ಮಾಡಿದ್ರು ಇಲ್ಲ ಮೇಲಿಂದ ಆರ್ಡ್ರ್ ಬಂತು ನಮ್ಗೆ ಗೊತ್ತಿಲ್ಲ. ಆದರೆ ನನಗೆ ಒಂದು ಮಾತ್ರ ಗೊತ್ತಾಗತ್ತೆ ಮೇಡಮ್, ಅವರು ಮೇಲೆ ಸೆಂಟ್ರಲ್ ಏನು ಆರ್ಡ್ರ್ ಆಗಿರ್ಬೋದು ಅಂದರೆ ಎಲ್ಲೆಲ್ಲಿ ಪಬ್ಲಿಸಿಟಿ ಆಗತ್ತೆ, ಜನಗಳಿಗೆ ತೊಂದರೆ ಆಗತ್ತೆ, ಅದು ಮಾತ್ರ ಎತ್ತ ಅಂತ ಆರ್ಡ್ರ್ ಕೊಟ್ರಂತೆ.
ಈ ಅಪ್ಪ ನಮ್ಮ ಡಿ ಕೆ ಸಾಹೇಬ್ರು ಬೇಡ ಇವ್ರು ತಾವ ಅವ್ರು ಮಾತಾಡಿ ಸೈನ್ ಮಾಡ್ಕೊಂಡು ಇಲ್ಲಪ್ಪ ನಾನು ಇರೋದು 1.5 ವರ್ಷನ 2 ವರ್ಷನ ತಿರ್ಗಾ ನಾನು ಆಚೆಗೆ ಬರಲ್ಲ, ನಾನು ಒಂದೇ ಸರಿ ರೋಡೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಒಂದೇ ಸರಿ ಮಾಡಿಬಿಟ್ರು. ಪರವಾಗಿಲ್ಲ, ಅವ್ರ ಹೆಂಡ್ರ ಮಕ್ಕಳೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಮಣಗ್ಲಿ, ನಾವು ಹೆಂಗನ ಹಾಳಾಗಿ ಹೋದ್ರೆ ಪರವಾಗಿಲ್ಲ, ಅವ್ರಿಗೆ ಏನೈತೆ ಹೇಳಿ. ಡಿ ಕೆ ಸಾಹೇಬ್ರು ಮಾಡ್ಸಿರೋದು ಅಂತೀರಾ? ಅವ್ರು ಮಾಡ್ಸಿರೋದಿಲ್ಲ, ಇದು ಸೆಂಟ್ರಲಿಂದ ಆರ್ಡರ್ ಬಂದಿದೆ. ಅವ್ರನ್ನ ನಾವು ಬೈಯಕ್ಕೆ ನಮ್ಗೇನು ಹಾಕೈತೆ ಮೇಡಮ್, ಅದೆಲ್ಲ ತಪ್ಪು, ಬೈಬಾರ್ದು. ಕೋರ್ಟ್ ಆದೇಶಮ್ಮ. ಅವ್ರು ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಏನು ಹೇಳಕತ್ತ, ಏನು ಅವ್ರ ತಾವು ನಾವು ರಿಕ್ವೆಸ್ಟ್ ಕೇಳ್ಕೊಬೋದು, ಅದನ್ನ ಅವ್ರಿಗೆ ಬೈಯಕ್ಕೆ ನಮ್ಗೆ ಹಾಕಿಲ್ಲ ಮೇಡಮ್, ಅದು ತಪ್ಪು.